ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಪನ್ ಫ್ಯಾಮಿಲಿ. ಸೊ ಈ ವಿಡಿಯೋ ಏನಪ್ಪಾ ಅಂದ್ರೆ ಸೆಂಡ್ ಆಫ್ ಫೈನಲ್ ಗೋವಾದು ವ್ಲಾಗ್ಸ್ ಎಲ್ಲ ಹಾಕಿದ್ದೆ. ಬಟ್ ನಾನು ಲೈಕ್ ಸೆಂಡ್ ಆಫ್ ಹಾಕಿರ್ಲಿಲ್ಲ, ಅದಕ್ಕೆ ನೆನಪಾಯ್ತು ಅಂತ ಅಂದ್ಬಿಟ್ಟು ಇವಾಗ ಹಾಕ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಯ್ತು, ಬಟ್ ಸ್ಟಿಲ್ ಆ ಮೂಮೆಂಟ್ಸ್ ಎಲ್ಲ ತುಂಬಾ ಮೆಮೊರೇಬಲ್ ಅಂತಾನೆ ಅನ್ಕೋಬಹುದು. ಹಾಗಾಗಿ ಈ ಕೊನೆಯ ಕ್ಷಣಗಳನ್ನ ಏನಕ್ಕೆ ಬಿಡೋದು ಅಂತ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಕಾರು ಒಬ್ಬರು ಬಿಟ್ಬಿಡಕ್ ಹೋಗಿದ್ರು, ಅದಕ್ಕೆ ನಾವು ಕಾಯ್ತಾ ಇದ್ವಿ ನಮ್ಮ ಆಂಟಿ ಮನೇಲಿ ಕುತ್ಕೊಂಡು. ನಮ್ಮ ಊರ್ ಕಡೆ ಸ್ವಲ್ಪ ಎತ್ತುಗಳು ಕ್ರೇಜ್ ತುಂಬಾ ಜಾಸ್ತಿ ಇದೆ ಅಂತ ನೋಡಕ್ ಇದನ್ನೇ ಸಾಕ್ಷಿ. ಅವ್ರ ಮನೇಲೂ ಕೂಡ ಎತ್ತದು ಫೋಟೋ ಹಾಕಿಡಿದ್ರು, ಅದು ಹಾವೇರಿ ಡಾನ್ ಅಂತ. ಮೇಲೆ ನೀವೇ ಕೇಳಿಸ್ಕೊಳ್ಳಿ. ಬಾಯ್ 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 ನೀವ್ ಹೋಗ್ಬೇಕಿ. ಬಾಯ್ ನೀನ್ ಇಲ್ಲೇ ಇದ್ ಬಿಡ. ಬಾಯ್. ಆತು ಬಾಯ್, ಯಾರ ಹೇಳ್ರಿ ಒಂಚೂರು. ಹೀಗೆ ನಗ್ನಾಗ್ತಾ ನಮ್ಮ ಟ್ರಿಪ್ನ ನಾವು ಎಂಡ್ ಮಾಡಿದ್ವಿ. ಇದು ಫೈನಲ್ ಬಾಯ್ ಎಲ್ಲರಿಗೂ ಹೇಳ್ಬಿಟ್ಟು ನಾವು ಅಲ್ಲಿಂದ ಬಿಟ್ವಿ. ಬಂದ್ಮೇಲೆಲ್ಲ ರೆಸ್ಟ್ ಮಾಡ್ತಾರೆ, ಬಟ್ ನಮ್ಮಮ್ಮ ಇಲ್ಲಿ ಬಟ್ಟೆ ಒಗಿತಾ ಇದ್ದಾರೆ. ಯಾಕಂತ ಅಂದ್ರೆ ಅವು ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಿತ್ತು. ಲೈಕ್ ನಾವು ಹುಣ್ಣಿಮೆ ಇದ್ರೆ ಹುಣ್ಣಿಮೆ ಟೈಮಲ್ಲಿ ಯಾವಾಗ್ಲೂ ನಮ್ಮ ಮನೆ ದೇವ್ರಿಗೆ ಹೋಗ್ತಾರೆ ನಮ್ಮಪ್ಪ. ಅದಕ್ಕೆ ನಾವು ಹೋಗ್ಬೇಕಿತ್ತು. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಮೈಲಿಗೆ ಎಲ್ಲ ಹಾಗೆ ಇಟ್ಟು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಟ್ರಿಪ್ ಮುಗಿಸ್ಕೊಂಡು ಬಂದು ಲಿಟ್ರಿ ರಾತ್ರಿ 4 ಗಂಟೆ ಆಗಿದೆ. ನಮ್ಮಮ್ಮ ಬಟ್ಟೆ ಒಗಿತಿದ್ದಾರೆ. ಬೇಡ ಬಿಡಮ್ಮ, ಹಂಗೆ ಹೋಗಿ ಬಂದ್ರಾಯ್ತು ಅಂದ್ರು. ಅವ್ರು ನಮ್ಮ ಮನ್ಸಿಗೆ ನೆಮ್ಮದಿ ಇರಲ್ಲ ಅಂತ ಅಂದ್ಬಿಟ್ಟು ಬಟ್ಟೆ ಒಗಿತಾ ಇದ್ದಾರೆ. ಸೊ ಅದಕ್ಕೆ ನಾವು ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಅಂದ್ಬಿಟ್ಟು ಬಟ್ಟೆ ಅವ್ರು ಒಗದ್ ಕೊಟ್ರೆ ನಾವು ಒಣಗ್ತಾ ಇದ್ವಿ. ಲಿಟರಲಿ ಫುಲ್ ಸುಸ್ತಾಗಿತ್ತು ಎಲ್ಲಾರ್ಗುನು, ಬಟ್ ಸ್ಟಿಲ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ್ ಪಣ ತೊಟ್ಟಿದ್ರು ಅಂದ್ಬಿಟ್ಟು ಅವ್ರಿಗೂ ನಾವು ಅವ್ರ ಸ್ವಲ್ಪ ಸಹಾಯ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಕೂಡ ಅವ್ರಿಗೆ ಹೆಲ್ಪ್ ಮಾಡಿದ್ವಿ. ನೋಡಿ ಎಲ್ಲರೂ ಮಲಗಿದ್ದಾರೆ, ಫುಲ್ ಸೈಲೆಂಟ್ ಆಗಿತ್ತು. ಸೈಲೆಂಟ್ ಆಗಿರೋ ಏರಿಯಾದಲ್ಲಿ ನಮ್ಮಮ್ಮ ಬಟ್ಟೆ ಒಗಿತಾ ಇದ್ರು. ನಾವು ಸ್ವಲ್ಪ ನಮ್ಮಮ್ಮಂಗೆ ಬೈಕೊಂಡು ಅಂದ್ಕೊಂಡು ಹಂಗಿಂಗೆ ಮಾಡ್ಕೊಂಡು ಫೈನಲಿ ಎಲ್ಲ ನಿದ್ದೆಗಣ್ಣಲ್ಲಿ ಮಂಪರಲ್ಲೇ ರೆಡಿ ಆದ್ವಿ. ಎಲ್ಲ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಲೈಕ್ ಪ್ರಿಪೇರ್ ಆಗಿದ್ವಿ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಏನು ತಿನ್ನಂಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರು. ಅದಕ್ಕೆ ನಾವು ಹಂಗೆ ಹೋಗ್ತಾ ಇದೀವಿ. ನೋಡಿ ಇನ್ನೂ ನಿದ್ದೆಗಣ್ಣು ಹಂಗೆ ಇದೆ ನಮ್ಮ ಕಣ್ಣಲ್ಲೆಲ್ಲ. ಫೈನಲ್ ವಾಟರ್ ಬಾಟಲ್ ಎಲ್ಲ ತುಂಬಿಕೊಂಡು ಬನ್ನಿ ಸಾಕು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಈ ನಾಯಿ ನಮ್ಮ ಮನೆ ಹತ್ರ ಇದೆ, ಎಷ್ಟು ತಲೆ ತಿನ್ನುತ್ತೆ ಅಂದ್ರೆ ಅದು ಲೈಕ್ ನಮ್ಮ ಅಪ್ಪನ್ ಮಾತ್ರ ಪೆಟ್ಟು. ನಮ್ಮ ಅಪ್ಪ ನೋಡಿದ್ರೆ ಸುಮ್ನಿರುತ್ತೆ, ನಮ್ಮನ್ನೆಲ್ಲ ನೋಡಿದ್ರೆ ಬೊಗಳುತ್ತೆ. ಬಿಕಾಸ್ ಅವ್ರು ಎವ್ರಿ ಮಂತ್ ಹೋಗಿ ಅದಕ್ಕೆ ಬಿಸ್ಕೆಟ್ ಎಲ್ಲ ಹಾಕಿ ಓನರ್ ತರ ಟ್ರೀಟ್ ಮಾಡುತ್ತೆ ನಮ್ಮ ಅಪ್ಪನ್ನ. ಹಾಗೆ ನಮ್ಮಮ್ಮ ಆಸ್ ಯೂಶುವಲ್ ಎವ್ರಿ ಟೈಮು ನಮ್ಮ ಮನೆ ಸುತ್ತ ಇರೋ 3 ಟೆಂಪಲ್ಗೆ ಹೋಗಿ ಕೈ ಮುಗ್ದು ಆಮೇಲೆ ನಾವು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಅಪ್ಪನೂ ಕೂಡ ತುಂಬಾ ಸುಸ್ತಾಗಿದ್ರು, ಬಟ್ ಸ್ಟಿಲ್ ಅವರು ಹೋಗ್ಲೇಬೇಕು ಅನ್ನೋ ಹೋಗಿ ಬಂದು ಮಲ್ಕೊಂಡ್ರೆ ಒಂದು ಫುಲ್ ಲೈಕ್ ರಿಲ್ಯಾಕ್ಸಿಂಗ್ ಆಗಿರುತ್ತೆ ಅಂದ್ಬಿಟ್ಟು ನಾವು ಆ ಟೆನ್ನಿಕಾಸ್ಟ್ ಹೋಗೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಆಗಿ ಬಂದ್ವಿ. ನಾವು ಫೈನಲಿ ರೀಚ್ ಆದ್ವಿ ನಮ್ಮ ಮನೆ ದೇವ್ರನ್ನ. ಸೊ ರಾತ್ರಿ ಏನಾಗಿರ್ಲಿಲ್ಲ, ಬೆಳಗಿನ ಜಾವ ಅಂತ ಹೇಳ್ಬೋದು. ನಾವು ಅಲ್ಲಿಗೆ ರೀಚ್ ಆಗೋದ್ರಲ್ಲಿ 5 o'clock ಆಗಿತ್ತು. ಹಾಗಾಗಿ ಸ್ವಲ್ಪ ಕತ್ಲಿನೂ ಹಾಗೆ ಇತ್ತು, ಬಟ್ ಸ್ಟಿಲ್ ನಾವು ಜನ ಕಮ್ಮಿ ಇರ್ತಾರೆ ಅಂತ ಅನ್ನೋ ಪಾಯಿಂಟ್ ಆಫ್ ವ್ಯೂ ನಲ್ಲೇ ಬೇಗ ಹೋಗಕ್ ಸ್ಟಾರ್ಟ್ ಮಾಡಿದ್ದು. ಸೊ ಹುಣ್ಣಿಮೆ ಆಗಿದ್ರಿಂದ ತುಂಬಾ ಚೆನ್ನಾಗಿ ಲೈಟಿಂಗ್ ಡೆಕೋರೇಷನ್ ಎಲ್ಲ ಮಾಡಿದ್ರು. ಸೊ ಹಾಗಾಗಿ ನಾವೆಲ್ಲರೂ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ನೀವು ಕೂಡ ಇದೆಲ್ಲ ಹೇಗಿದೆ ವೈಬ್ಸ್ ಅಂತ ಎಂಜಾಯ್ ಮಾಡಿ. ಸೊ ಇದು ಬಂದು ಎಣ್ಣೆ ಹಾಕ್ಸ್ಕೊಳಕ್ ಅಂತ ಇರೋದು. ನಾವು ದಿವಟಿಗೆ ಹಚ್ತೀವಲ್ಲ, ಅದಕ್ಕೆ ಎಣ್ಣೆ ಹಾಕೋಣ ಅಂತ. ಅದಕ್ಕೆ ನಾವು ಮೊದಲೇ ರೀಫಿಲ್ ಮಾಡ್ಕೊಂಡು ದೇವಸ್ಥಾನದ ಒಳಗಡೆ ಹೋದ್ವಿ. ಇದು ಏನಂದ್ರೆ ಕುದುರೆ ಮಂಡಕ್ಕಿ ಅಂತ. ಸೊ ಇಲ್ಲಿ ಅಲ್ಲಿ ಮಾಡ್ತಾ ಇರ್ತಾರ ದೇವ್ರ ಕಾರ್ಯ, ಅವ್ರಿಗೋಸ್ಕರ ತಗೊಂಡೋಗಿ ಈ ಮಂಡಕ್ಕಿನ ಹಾಕಿ ಭಂಡಾರ ಹತ್ತಿಸ್ಕೊಂಡ್ ಬರ್ಬೇಕು ಅಂತ ನಮ್ಮ ಅಪ್ಪನು ಅದ್ ಮಾಡ್ಕೊಂಡ್ ಬಂದ್ರು. ನಾವ್ ಅಷ್ಟ್ರಲ್ಲಿ ನಮ್ಮಮ್ಮ ದೇವಟಿಗೆ ಸುತ್ತಿಟ್ಟಿದ್ರು, ಅದಕ್ಕೆ ಅದನ್ನ ಹಚ್ಚೋಣ ಅಂತ ಹೋಗ್ತಾ ಇದ್ವಿ. ಇದೊಂಥರ ಹೇಗೆ ಅಂದ್ರೆ ಆರತಿ ಮಾಡೋ ತರ ದೇವ್ರಿಗೆ. ಸೊ ಅದಕ್ಕೆ ನಮ್ಮಪ್ಪ ಪ್ರತಿ ಹುಣ್ಣಿಮೆಗೂ ಹೋಗ್ಬಿಟ್ಟು ಅಲ್ಲಿ ದೀವಿಟ್ಗೆ ಹಚ್ಚಿ ಚಾಕ್ರಿ ಮಾಡ್ಬಿಟ್ಟು ಬರ್ತಾರೆ. ಅದನ್ನೇ ಇಲ್ಲಿ ನಮ್ ತಂಗಿ ಕೂಡ ಮಾಡ್ತಾ ಇದ್ರು. ಇವಾಗ ಎಲ್ಲ ಮಾಡಿ ಮುಗಿಸಿ ಎಲ್ಲ ಇಟ್ಕೊಂತಾ ಇದೀವಿ. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ನಾವು ಇವಾಗ ದೇವರ ದರ್ಶನ ಮಾಡಕ್ಕಂತ ಹೋಗೋದು. ಇಲ್ಲಿ ಬಂದು ಇದು ಉಪ್ಪು ಹಾಕಕ್ಕೆ ಅಂತ, ಲೈಕ್ ಅವಾಗಿನ ಕಾಲದಲ್ಲಿ ಮೋಸ್ಟ್ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಮಾಡ್ಲಿ ಅನ್ನೋ ರೀಸನಿಗೆ ಮಾಡಿದ್ದು. ಬಟ್ ಇವಾಗ ಅದೊಂದು ಸ್ವಲ್ಪ ಬೇರೆ ತರನೇ ಯೂಸ್ ಮಾಡ್ಕೊಂತಿದ್ದಾರೆ. ಅದೆಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ನಾವು ಹೋಗಿದ್ದು ಇನ್ನೊಂದು ದೇವಸ್ಥಾನ ಅಲ್ಲೇ ಪಕ್ಕಕ್ಕಿದೆ ಅಂತ. ಸೊ ಇದು ದೇವರ ಹೆಂಡತಿ ಇದು
ನೆಕ್ಸ್ಟ್ ತುಪ್ಪದ ಮಾರಮ್ಮ. ಈಗ ಈ ಜಾತ್ರೆ ಕೂಡ ಬರ್ತಿದೆ. ಈ ಜಾತ್ರೆ ವ್ಲಾಗ್ಸ್ ಕೂಡ ಆದಷ್ಟು ಬೇಗ ಹಾಕಕ್ಕೆ ಟ್ರೈ ಮಾಡ್ತೀನಿ. ಸೊ ಜಾತ್ರೆ ಮುಗಿದು ಒಂದು 2-3 ಡೇಸಿಗೆ ಹಾಕಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ಬೋದು. ಹೀಗೆ ಇದು ಹೆಗ್ಗಣಪ್ಪನ ದೇವು ಲೈಕ್ ಮನೇಲಿ ಇಲಿಗಳು ಬರಬೇಡ್ದು ಅಂತ ಅಂದ್ರೆಲ್ಲ ಹಾಕ್ತಿರ್ತಾರೆ. ಸೊ ಹೀಗೆ ನಾವು ಬೆಳಗ್ಗೆ ಬೇಗ ಹೋಗಿದ್ದಕ್ಕೆ ನಾವು 6 o'clock ಆ ಥರ ಎಲ್ಲ ಮುಗ್ದೋಯ್ತು. ಇದು ನಮ್ಮ ಅಪ್ಪನ ಫೇವ್ರೇಟ್ ಹೋಟೆಲ್ ಇಲ್ಲಿ. ನಮ್ಮಪ್ಪ ಯಾವಾಗ ಬಂದಾಗೂ ಇಲ್ಲೇ ತಿಂತಾರೆ ಟಿಫನ್ನ. ಬಿಕಾಸ್ ಅಂದರೆ ತಿನ್ಕೊಂಡು ಬಂದಿರಲ್ವಲ್ಲ ದೇವಸ್ಥಾನಕ್ಕೆ, ಅದಕ್ಕೆ ಹೊಟ್ಟೆ ಹಸಿತು ಅಂತ ಅಲ್ಲೇ ಎಲ್ಲರೂ ಪೂರಿ ತಿನ್ಕೊಂಡು ಹೊಟ್ವಿ. ಇಲ್ಲಿ ನಾನೇನು ಅಬ್ಸರ್ವ್ ಮಾಡಿದೆ ಅಂದರೆ 2 ಮೀಟ್ರಲ್ಲಿ ಊರೇ ಚೇಂಜ್ ಆಗ್ತಿದೆ ನೋಡಿ. ಅಲ್ಲಿ ದೇವರ ಗುಡ್ಡ ಅಂತ ಇದ್ರ ಮೇಲಿದೆ. ಬಟ್ ಈ ಕಡೆ ನೋಡಿದ್ರೆ ಆಗಲೇ ಬೇರೆ ಊರ ಹೆಸರು ಗುಡ್ಡಾಪುರ ಅಂತ ಅದು ಬೇರೆ ಊರ ಹೆಸರಿದೆ. ಸೊ ನನಗೆ ಇಷ್ಟಿಷ್ಟಲ್ಲೇ ಚೇಂಜ್ ಆಗುತ್ತಾ ಅಂತ ನಾವು ಅಂದ್ಕೊಂಡ್ವಿ. ಹೀಗೆ ಮಾತಾಡ್ತಾ ನಾವು ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಬಂದ್ವಿ, ಕೈಕಾಲ ಅಂತ. ಸೊ ಈ ದೇವಸ್ಥಾನಕ್ಕೂ ಕೂಡ ನಾವು ಯಾವಾಗಲೂ ಬರ್ತಾ ಇರ್ತೀವಿ ನಮ್ಮ ಊರ ಜಾತ್ರೆಗೆಲ್ಲಾನು. ಅದಕ್ಕೆ ಇಲ್ಲಿಗೆ ಬಂದರೆ ಫಸ್ಟ್ ಅಲ್ಲಿಗೆ ಹೋಗಿ ಇಲ್ಲಿಗೆ ಬರೋ ಪದ್ಧತಿ ಇದೆ. ಹಾಗಾಗಿ ಅದನ್ನು ಮುಗಿಸ್ಕೊಂಡು ಫೈನಲ್ ಆಗಿ ನಾವು ನಮ್ಮ ಟ್ರಿಪ್ನ ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಬೋದು. ಈ ವಿಡಿಯೋ ನೋಡಿ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನಾನು ಅದನ್ನ ಓದಕ್ಕೆ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.